ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮ್ಮ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇದಂ ಶುಭ್ರಪಾದಂ ಸಕಾದಂ ಸುಖಮಜಮನಪಾದಂ ಮುಕ್ತ್ಯುಪಾದಂ ವಿಮಾಜಂ ನೃಹಜಮಹಮಮೇದಂ ಧ್ಯೇಜಮಾಮ್ನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕರಿಕೃತ ಕಲ್ಮಷ ಅಪನೋದನ ಪಡುತ್ತದೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. 8ನೇ ಶ್ಲೋಕ ಆಗ್ತಾ ಇತ್ತು. ಬ್ರಹ್ಮದೇವರಿಗೆ ಮನಸ್ಸು ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ದುಃಖ, ಬಹಳ ದುಃಖ. ಯಾಕೆ ಇಷ್ಟೊಂದು ಸಜ್ಜನರ ಮೇಲೆ ಯಾಕೆ ಇವರಿಗೆ ಕೃಪೆ ಬರ್ತಾ ಇದೆ ಅದಕ್ಕೆ ಕಾರಣ ಕೊಡ್ತಾರೆ. ಹೇ ಅಚ್ಯುತ ಭಗವಂತನೇ, ನಿನಗೆ ಚ್ಯುತಿ ಇಲ್ಲ, ಈ ಮನುಷ್ಯರಿಗೆ ಚ್ಯುತಿನೇ ಇದೆ ಯಾವಾಗ್ಲೂ ಅಂತ. ವಿರುದ್ಧ ದೇವರಿಗೆ ಯಾವ ಚ್ಯುತಿನೂ ಇಲ್ಲ. ಅವನ ಸ್ಥಾನ ಭದ್ರ ಇರುತ್ತೆ, ಅದನ್ನ ಬೀಳಲ್ಲ. ಅವನು ಏನ್ ಪಡೆದುಕೊಂಡಿದಾನೋ ಅದು ಯಾವಾಗಲೂ ಹಾಗೆ ಶಾಶ್ವತವಾಗಿ ಅವನ ಜೊತೆಗೆ ಇರುತ್ತೆ. ಹೊಸದ ಅವ್ನು ಪಡೆಯೋದು ಅನ್ನೋದಕ್ಕಿಂತ ಎಲ್ಲ ಮೊದಲೇ ಇದ್ದದ್ದು ಅವನ ಹತ್ರ. ಪಡೆಯೋದು ಅಂತಾನೂ ಇಲ್ಲ. ಅವ್ನು ಯಾವತ್ತಿನಿಂದ ಇದಾನೋ ಅವತ್ತಿಂದನೂ ಪೂರ್ಣನಾಗೇ ಇದ್ದಾನೆ. ಹೊಸದಾಗಿ ಪಡೆದಿದ್ದು ಅಂತಿಲ್ಲ, ಈಗಾಗ್ಲೇ ಪಡೆದಿದ್ದು ಅಂತ ತಾತ್ಪರ್ಯ. ಇಂಥ ಭಗವಂತ ತಾನು ಅಚ್ಯುತ ಆಗಿದ್ದಾನೆ. ಅಚ್ಯುತನ ನೆನೆಸಿದ್ರೆ ನಮ್ಗೆ ಚ್ಯುತಿ ಇರಲ್ಲ ಅಂತ. ನಾವು ಯಾವ್ದಾರ ಒಂದು ಪದವಿಯಿಂದನೋ ಇನ್ಯಾವುದೋ ಇಂದನೋ ಚ್ಯುತಿ, ನಾಶವನ್ನ ಹೊಂದಲ್ಲ. ಹಾಗೆ ಉರುಕ್ರಮ ಅಂತ ಹೇಳ್ತಾರೆ, ನಿನ್ ಪರಾಕ್ರಮ ದೊಡ್ಡದು ಅಂತ. ಯಾಕೆ ಇಷ್ಟೊಂದು ಹೊಗಳ್ತಾ ಇದಾರೆ ಬ್ರಹ್ಮದೇವರು ಅಂದ್ರೆ, ಸ್ವಲ್ಪ ನಾನ್ ಸೃಷ್ಟಿ ಮಾಡೋ ಪ್ರಜೆಗಳನ್ನ ನೀನು ಉದ್ಧಾರ ಮಾಡ್ಬೇಕು ಅಂತ ಅದಕ್ಕೆ ಹೊಗಳ್ತಾ ಇದ್ದಾರೆ. ಒಂದ್ ಸ್ತೋತ್ರನೂ ಹೌದು ಭಕ್ತಿಯಿಂದ, ಇದೊಂದು ಈ ಪ್ರಜೆಗಳನ್ನ ಉದ್ಧಾರ ಮಾಡೋ ಈ ಜನರನ್ನ ಅಂತ. ಈ ಭಾವನೆಯಲ್ಲಿ ಹೇ ಅಚ್ಯುತ ಉರುಕ್ರಮ, ನಿನಗಷ್ಟು ಸಾಮರ್ಥ್ಯ ಇದೆ. ಜನಕ್ಕೆ ಏನ್ ಕಷ್ಟ ಆಗಿದೆ ಮೊದಲನೇದು ಹೇಳ್ತಾರೆ ಬ್ರಹ್ಮದೇವರು. ನಾನು ಸೃಷ್ಟಿ ಮಾಡಿದ್ ನಾನೇ ನಿಜ, ಆದ್ರೆ ಕ್ಷುಟ್ ತ್ರಿಟ್ ತ್ರಿಧಾತುಬಿಹಿ. ಈ ಕ್ಷುತ್ ಅಂತ ಬಂತಲ್ಲ, ಕ್ಷುತ್ ಅಂದ್ರೆ ಏನು? ಕ್ಷುತ್ತು ಅಂದ್ರೆ ಹಸಿವು ಅಂತ ಅರ್ಥ. ತ್ರಿಟ್ ಅಂದ್ರೆ ಬಾಯಾರಿಕೆ ಅಂತ ಅರ್ಥ. ತ್ರಿಧಾತುಗಳು ಅಂದ್ರೆ ವಾತ ಪಿತ್ತ ಕಫ. ಇಷ್ಟು ಸಾಕಲ್ಲ ಜೀವನದಲ್ಲಿ. ಕೆಲವರಿಗೆ ಹಸಿವಿಂದ ನರಳುತ್ತಾರೆ, ಕೆಲವರು ಹಸಿವಿಂದ ನರಳುತ್ತಾರೆ, ಕೆಲವರು ಬಾಯಾರಿಕೆಯಿಂದ. ಸಾಮಾನ್ಯವಾಗಿ ಬೇಸಿಗೆ ಕಾಲ ಅಂದ್ರೆ ಎಲ್ಲರೂ ನರಳುತ್ತಾನೆ ಇರ್ತಾರೆ, ನೀರು ಬೇಕೇ ಬೇಕಾಗ್ತಾ ಇರುತ್ತೆ ಜಾಸ್ತಿ ಜಾಸ್ತಿ. ಇನ್ನು ವಾತ ಪಿತ್ತ ಕಫಗಳ ಪ್ರಕೋಪ, ವಾತ ಪಿತ್ತ ಕಫ ಸರಿಯಾಗಿದ್ರೆ ಸರಿ, ಒಂದ್ ಜಾಸ್ತಿ ಆದ ಹಾಗೆ ದೇಹದಲ್ಲಿ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇದೆಲ್ಲ ಆಧ್ಯಾತ್ಮಿಕ ತಾಪಗಳಲ್ಲಿ ಸೇರುತ್ತಂತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇದೆಯಲ್ಲ, ಈ ತಾಪ ಜನರಿಗೆ ತುಂಬಾ ಇದೆ. ಅದನ್ನ ನೋಡ್ಲಿಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ ಅಂತ ಬ್ರಹ್ಮದೇವರು. ಯಾಕೆ ಬ್ರಹ್ಮದೇವರು ಮಕ್ಳು ತಾನೆ ಎಲ್ಲಾ ಪ್ರಜೆಗಳು, ಜಗತ್ನಲ್ಲಿರೋರು ಅವರೇ ಸೃಷ್ಟಿ ಮಾಡಿದ್ದಾದ್ರಿಂದ ಸಮಗ್ರ ಬ್ರಹ್ಮಾಂಡವನ್ನ. ಅದಕ್ಕೆ ಹಸಿವು, ಬಾಯಾರಿಕೆ ಜೊತೆಗೆ ವಾತ ಪಿತ್ತ ಕಫ ಇವುಗಳಿಂದ ಏನು ತಾಪವನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಶೀತೋಷ್ಣ ವಾತ ವರ್ಷೈಹಿ, ಚಳಿ ಅತಿಯಾದದ್ದು, ಉಷ್ಣ ಬಿಸಿಲು, ವಾತ ಗಾಳಿ, ವರ್ಷ ಮಳೆ, ಇದೆಲ್ಲ ಆದಿದೈವಿಕ ತಾಪ. ಈ ತಾಪ ಹಾಗೆ ಇತರೆ ತರ
ಈ ಆದಿಭೌತಿಕ ತಾಪ ಪರಸ್ಪರವಾಗಿ ಅಂದ್ರೆ ಪಂಚಭೂತಗಳಲ್ಲಿ ಪೃಥ್ವಿ, ಜಲ, ತೇಜಸ್ಸು, ಆಕಾಶ, ವಾಯು ಇವುಗಳು ಎಲ್ಲ ಸೇರ್ಕೊಂಡು ಪರಸ್ಪರ ಆಗುವಂತಹ ತಾಪ. ಈ ತಾಪ ಆದಿಭೌತಿಕ ಅನ್ನಿಸ್ಕೊಡುತ್ತೆ. ಹೀಗೆ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಈ ಎಲ್ಲ ತಾಪಗಳನ್ನ ಈ ನಾನು ಸೃಷ್ಟಿ ಮಾಡುವಂತಹ ಈ ಪ್ರಜೆಗಳು ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಪ್ರತಿದಿನ ಜನ ಹೇಗೆ ಬಳಲ್ತಾರೆ ಅಂದ್ರೆ ಕಾಮಾಗ್ನಿ ಅಂತ, ಎಲ್ಲರಲ್ಲೂ ಒಳಗಡೆ ಕಾಮಾಗ್ನಿ ಇದೆಯಂತೆ, ಬೆಂಕಿ. ಅದಕ್ಕೆ ಏನ್ ಇದು ಆಹಾರವನ್ನ ಹಾಕಿದ್ರು ಆ ಬೆಂಕಿ ಬೇಗ ಬೇಗ ತಿಂದು ಹಾಕ್ಬಿಡತ್ತಂತೆ. ಬೆಂಕಿಗೆ ಯಾರು ವಸ್ತುನ ಹಾಕಿದ್ರೆ ಸುಟ್ಟು ಹಾಕ್ಬಿಡತ್ತೆ ಬೇಗ. ಹತ್ತಿನ ಹಾಕ್ತಾಗೆ ಬೆಂಕಿಗೆ, ಹಾಗೆ ಎಷ್ಟು ಹಾಕಿದ್ರು ತಗೊಳ್ತಾನೆ ಇರುತ್ತಂತೆ. ಅಗ್ನಿಗೆ ಬಹುಭುಕ್ ಅಂತ ಕರೀತಾರೆ, ತುಂಬಾ ತಿನ್ನೋನು ಅಂತ ಅಗ್ನಿದೇವ. ಹೊಟ್ಟೆ ಬಾಕ ಅಂತ ಹೇಳ್ತೀವಲ್ಲ ಇನ್ನೊಂದು ಶಬ್ದದಲ್ಲಿ, ಹಾಗೆ ಎಷ್ಟು ಹಾಕಿದ್ರು ತಿಂತಾನೆ ಇರ್ತಾನೆ ಅಂತ. ಹಾಗೆ ಅಗ್ನಿ ಹೊಟ್ಟೆ ಬಾಕ, ಎಷ್ಟು ಹಾಕಿದ್ರು. ಹಾಗೆ ನಮ್ಮಲ್ಲೂ ಒಂದು ಅಗ್ನಿ ಇದೆಯಂತೆ. ಅದ್ರ ಮಾಮೂಲಿ ಜಠರಾಗ್ನಿ ಬಗ್ಗೆ ಹೇಳ್ತಾ ಇಲ್ಲ. ಜಠರಾಗ್ನಿಗೆ ಒಂದಿಷ್ಟು ಹಾಕಿದ್ಮೇಲೆ ಸಾಕಾಗ್ಬಿಡುತ್ತೆ, ನಮ್ಗೆ ಆಗಲ್ಲ ತಿನ್ಲಿಕ್ಕೆ. ಆದ್ರೆ ಕಾಮಾಗ್ನಿ ಇದೆಯಂತೆ, ಕಾಮನೇ ಒಂದು ದೊಡ್ಡ ಬೆಂಕಿ. ಆ ಕಾಮಕ್ಕೆ ಏನ್ ಹಾಕಿದ್ರು ಅದು ತಗೊಳ್ತಾ ಇರುತ್ತೆ. ನಿಮ್ಗೆ ಯಾವ ಕ್ಷಣ ಹಾಕಿ, ರಾತ್ರಿ, ಯಾವಾಗ್ಲೂ, ಬೆಳಗ್ಗೆ, ಮಧ್ಯಾಹ್ನ. ಕಾಮ ಅನ್ನೋ ಶಬ್ದಕ್ಕೆ ಇಲ್ಲಿ ಆಸೆ ಅನ್ನೋ ಅರ್ಥದಲ್ಲಿ ಪ್ರಮುಖವಾಗಿದೆ. ಆಸೆ ಅಂತ ಬಂದಾಗ ಯಾವ ವಿಷಯದಲ್ಲಾದ್ರೂ ಆಗ್ಬಹುದು, ಅಂತೂ ಒಟ್ಟು ಕಾಮನೆ. ಈ ಆಸೆ ಅನ್ನೋದು ಎಲ್ಲಾ ವಿಷಯದಲ್ಲೂ ಇರುತ್ತೆ. ಅದಕ್ಕೆ ಎಷ್ಟು ಹಾಕಿದ್ರೂ ತೃಪ್ತಿ ಆಗೋದೇ ಇಲ್ಲ. ಮತ್ತೆ ಮತ್ತೆ ಆ ಬೆಂಕಿಗೆ ಆಹುತಿ ಕೊಡ್ತಾನೆ ಇರ್ಬೇಕು. ಇದ್ ಬೇಕು, ಅದ್ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಈ ಕಾಮಾಗ್ನಿಯಿಂದ ಏನಾಗಿದೆ, ಸುದುರ್ಭರೇಣ ಇದನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತಾನೆ ಬರ್ತಾ ಇಲ್ಲ ಜನರಿಗೆ. ಈ ಕಾಮನೆಯ ನಿಗ್ರಹ ಹೇಗ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಆಸೆಯ ನಿಗ್ರಹವನ್ನ ಹೇಗ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದು. ಇನ್ನು ಋಷಾಚ, ಕಾಮ ಏನೋ ನಿಗ್ರಹ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದಾಗದೇ ಇರೋ ಮಾತು. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಆ ಸಾರ ಬರ್ತಾ ಇದೆ ಈ ಭಾಗವತದ ಈ ಪದ್ಯದಲ್ಲಿ. ಈ ಕಾಮ ಮತ್ತೆ ಕ್ರೋಧ ಇದು ರಜೋಗುಣ ಸಮುದ್ಭವ. ಮಹಾ ಅಶನಃ, ತುಂಬಾ ತಿನ್ನೋನು ಅಂತ. ಮಹಾ ಅಶನ ಅಂದ್ರೆ ತುಂಬಾ ತಿನ್ನೋರು, ಹೊಟ್ಟೆ ಬಾಕ. ಮಹಾಪಾಪ್ಮ, ದೊಡ್ಡ ಪಾಪಿಷ್ಠ ಅಂತ. ಯಾಕೆ ಅಂದ್ರೆ ಈ ಒಂದು ಸಲ ಕಾಮ, ಕೋಪ ಇದೆರಡನ್ನ ತಂದ್ಕೊಂಡ್ಬಿಟ್ರೆ ಜೀವನದಲ್ಲಿ ಅದು ನಮ್ಮನ್ನ ತಿಂದು ಹಾಕ್ಬಿಡುತ್ತೆ. ನಾವ್ ಅದನ್ನ ತಿನ್ಲಿಕ್ಕಲ್ಲ, ಅದು ನಮ್ಮನ್ನ ತಿಂದು ಹಾಕ್ಬಿಡುತ್ತೆ. ಅದನ್ನ ಮೊದಲು ಈ ಶತ್ರು ಅಂತ ಇದನ್ನ ತಿಳ್ಕೊ, ಇದನ್ನ ಮೊದಲು ಹೊರಗೆ ಹಾಕೋ ಅಂತ ಕೃಷ್ಣ ಉಪದೇಶ ಕೊಡ್ತಾನೆ. ಹಾಗೆ ಇಲ್ಲಿ ಭಾಗವತಲ್ಲ ಎರಡನ್ನು ತಗೊಂಡಿದ್ದಾರೆ ಅಷ್ಟೇ. ಒಂದು ಕಾಮಾಗ್ನಿ ತಗೊಂಡ್ರು, ಇನ್ನೊಂದು ಋಷ ಅಂದ್ರೆ ಕೋಪ. ಈ ಕೋಪನೂ ಅಷ್ಟೇ, ಅದನ್ನ ತಡೆ ಹಿಡ್ಕೊಳ್ಬೇಕಂತೆ. ಈ ಕೋಪ, ಕಾಮಾಗ್ನಿ ಇದ್ರ ಮಧ್ಯದಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ ಎಲ್ಲಾ ತಾಪ ಸೇರಿ ಏನಾಗ್ಬಿಟ್ಟಿದೆ ಅಂದ್ರೆ ಒದ್ದಾಡ್ತಾ ಇದಾರಂತೆ ಜನ. ಅರ್ಧ್ಯಮಾನ, ಮರ್ದನ ಆಗ್ಬಿಡಿದೆ. ಅಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾ ಹಾಗೆ ಮರ್ದನ ಆಗೋಗಿದೆ ಈ ಜನರ ಎಲ್ಲ ವ್ಯಕ್ತಿತ್ವ. ಹಾಗಾಗಿ ಇಂಥ ಜನರನ್ನ ನಾನು ಚೆನ್ನಾಗಿ ಬೇರೆ ನೋಡ್ತಾ ಇದ್ದೇನೆ. ಯಾಕಂದ್ರೆ ನಂಗೆ ದಿವ್ಯ ದೃಷ್ಟಿ ಬೇರೆ ಬ್ರಹ್ಮದೇವರಿಗೆ. ಅದನ್ನ ನೋಡಿ ನೋಡಿ ನನಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳಿ ಇಷ್ಟು ಪರಮಾತ್ಮನ ಹತ್ರ ಬ್ರಹ್ಮದೇವರು ತಾವು ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. ಇಲ್ಲಿ ವಿವರಣೆ ಮಾಡಿದ್ದಾರೆ. ತ್ರಿಭಿಹಿ ಧಾತುಭಿಹಿ, ಮೂರು ಧಾತು ಅಂದ್ರೆ ವಾತಾದಿಭಿಹಿ, ವಾತ ಪಿತ್ತ ಕಫ ಅಂತ ಇಲ್ಲಿ ವ್ಯಾಖ್ಯಾನದ ವಿವರಣೆ. ಯಾವ್ದ್ಯಾವ್ದು ಆದಿದೇವಿಕ, ಯಾವ್ದು ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಈ ಹಸಿವು, ಬಾಯಾರಿಕೆ ಇದೆಲ್ಲ ಬಂದ್ರೆ ಆಧ್ಯಾತ್ಮಿಕ, ಅಂದ್ರೆ ಇಂದ್ರಿಯಗಳಿಗೆ ತೊಂದರೆ ಆಗೋದು ಅದೆಲ್ಲ. ಇನ್ನು ಆದಿದೈವಿಕ ಅಂದ್ರೆ ತುಂಬಾ ಚಳಿ, ತುಂಬಾ ಉಷ್ಣ, ಬಿರುಗಾಳಿ, ತುಂಬಾ ಮಳೆ, ಇದೆಲ್ಲ ಆದಿದೈವಿಕ, ದೇವತಾ ಪ್ರೇರಣೆಯಿಂದ ಆಗುವಂತದ್ದು. ಇನ್ನು ಪ್ರಕೃತಿ ಅಂತ ಲೋಕಪಾಲಕರಾದ ಇಂದ್ರಾದಿ ದೇವತೆಗಳು ಮಾಡುವಂತದ್ದು. ಇನ್ನು ಇತರೆ ತರಾತ್ ಅನ್ಯೋನ್ಯ ನಿಮಿತ್ತಾದಿ ಭೌತಿಕ. ಈಗ ನೀರು, ಬೆಂಕಿ ಎಲ್ಲ ಒಟ್ಟೊಟ್ಟಿಗೆ ಸೇರಿದಾಗ ಪಂಚಭೂತಗಳಿಂದ ಆಗುವ ತೊಂದರೆಗಳು, ಇದು ಇಷ್ಟನ್ನ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇದಾದ್ಮೇಲೆ ಮುಂದೆ ಹೋಗೋಣ. ತ್ರಿವಿಧೋ ಜೀವ ಸಂಘ. ಸರಿ, ಈಗ ಮುಂದಿನ ಶ್ಲೋಕದಲ್ಲಿ ಒಂದು ಒಳ್ಳೆ ವಿಷಯ ಹೇಳ್ತಾರೆ, ಹಾಗೆ ಭಯವನ್ನು ಹುಟ್ಟಿಸ್ತಾರೆ. ಯಾವ ತರ ಅಂದ್ರೆ, ಈಗ 3 ತರ ಇದೆ ಜೀವರಲ್ಲಿ, ತ್ರೈವಿಧ್ಯ ಇದೆ ಅಂತ. ಇದನ್ನ ನಾವು ಒಪ್ಪಬೇಕು. ನಮ್ಮ ಸಿದ್ಧಾಂತದಲ್ಲೂ ಹೇಳ್ತಾರೆ, ಬೇರೆ ಬೇರೆ ಸಿದ್ಧಾಂತಗಳಲ್ಲೂ ಒಪ್ಪಿದ್ದಾರೆ. ನಿತ್ಯ ನರಕಕ್ಕೆ ಹೋಗೋರು, ಕೆಲವ್ರಿಗೆ ಮೋಕ್ಷ ಮಾತ್ರ, ಕೆಲವ್ರಿಗೆ ನರಕ ಮಾತ್ರ, ಕೆಲವರು ಸ್ವರ್ಗಕ್ಕೆ ಹೋಗ್ತಾರೆ ಮತ್ ಸಂಸಾರಕ್ಕೆ ಬರ್ತಾರೆ, ಈ ತರದವರು ಇರ್ತಾರೆ. ಇಲ್ಲಿ ತ್ರಿವಿಧೋ ಜೀವ ಸಂಘ ಅಂತ ಅದನ್ನ ವಿಭಾಗ ಮಾಡ್ತಾರೆ. ಯಾರ್ಯಾರು ಇದನ್ನ ವಾಯುಸ್ತುತಿಲೂ ನೀವು ನೋಡ್ಬೋದು. ತತ್ವಜ್ಞಾನ್ ಮುಕ್ತಿಭಾಗ ಸುಖಯಸಿಹಿ ಗುರು ಯೋಗ್ಯತಾ ತಾರತಮ್ಯಾತ್. ಯೋಗ್ಯತಾ ತಾರತಮ್ಯ ಇದೆ ಎಲ್ಲರಲ್ಲೂ, ಒಬ್ಬೊಬ್ಬರ ಯೋಗ್ಯತೆ ತಕ್ಕ ಹಾಗೆ. ತತ್ವಜ್ಞಾನ್
ತತ್ವಜ್ಞಾನ ಏನಿದೆ, ಈ ತತ್ವಜ್ಞಾನವನ್ನ ಹೊಂದಲಿಕ್ಕೆ ಯೋಗ್ಯತೆ ಯಾರಿಗಿದೆ ಅಂಥವ್ರಿಗೆಲ್ಲ ಮುಕ್ತಿ ಕೊಡ್ತಾನೆ, ಇಲ್ಲ ಅಂದ್ರೆ ಕೊಡಲ್ಲ. ಈ ತರ ಒಂದೊಂದೊಂದೊಂದು ಯೋಗ್ಯತೆ ಇರೋ ವ್ಯಕ್ತಿಗಳಿಗೆ ಆಯಾಯ ಫಲವನ್ನ ಕೊಡ್ತಾ ಹೋಗ್ತಾನೆ ವಾಯುದೇವ, ಏನು ಭಗವಂತನ ಆಜ್ಞೆಯಿಂದ. ಇಲ್ಲಿ ಜೀವ ಸಂಘ ಯಾವ್ದ್ಯಾವ್ದಿದೆ? ಮುಕ್ತಿ ಯೋಗ್ಯ ಮೊದಲನೇದು, ಆಮೇಲೆ ಸಂಸಾರ ಯೋಗ್ಯ, ಆಮೇಲೆ ತಮೋ ಯೋಗ್ಯ. ಈ ತಮಸ್ಸನ್ ಮೋಕ್ಷ ಅಂತ ಕರೆಯಲ್ಲ, ಮುಕ್ತಿ ಅಂತ. ವಸ್ತುತ ಮುಕ್ತಿ ಅಂದ್ರೆ ಅದು ದೈತ್ಯರಿಗೆ ಅದೇ ಮುಕ್ತಿ. ಈಗ ಮೋಕ್ಷಕ್ಕೆ ದೈತ್ಯರು ಹೋಗಲ್ಲ ಅಂದ್ರೆ ವಸ್ತುತ ಮೋಕ್ಷಕ್ಕೆ ಹೋಗ್ತಾರೆ. ಯಾವ ಮೋಕ್ಷ? ಪೂರ್ಣ ಆನಂದ ಪೂರ್ಣ ದುಃಖ ಹೋಗೋ ಮೋಕ್ಷ ಅಲ್ಲ, ಪೂರ್ಣ ಸುಖ ಹೋಗೋದು ಪೂರ್ಣ ದುಃಖ ಬರೋದು ಉಲ್ಟಾ, ಅಂತ ಮೋಕ್ಷವನ್ನ ಪಡಿತಾರೆ. ಅದಕ್ಕೆ ಅದನ್ನ ಮುಕ್ತಿ ಅನ್ನೋ ಶಬ್ದದಿಂದ ಸಾಮಾನ್ಯ ಹೇಳಲ್ಲ. ಮುಕ್ತಿ ಯೋಗ್ಯ, ಸಂಸಾರ ಯೋಗ್ಯ, ತಮೋ ಯೋಗ್ಯ, 3 ತರ ಇದೆ. ಇದರಲ್ಲಿ ನಮಗೆ ತಮೋ ಯೋಗ್ಯರ ಬಗ್ಗೆ ವಿಚಾರ ಬೇಡ. ಅವರು ಯಾವತ್ತು ದೇವರ ದ್ವೇಷಿಗಳೇ, ಅವ್ರದ್ದು ಹಾಗೆ ಸ್ವಭಾವ, ಬೇಡ ಅವ್ರ ಬಗ್ಗೆ. ಅವ್ರು ಭಗವಂತನ ಬಗ್ಗೆ ತಿಳಿಯೋದೇ ಇಲ್ಲ ಅಂತ ಅವ್ರ ಸಂಕಲ್ಪ, ಯಾಕಂದ್ರೆ ಅವ್ರ ಸಾಧನೆ ಆಗ್ಬೇಕಲ್ಲ, ದೈತ್ಯರು ರಾಕ್ಷಸರದೆಲ್ಲ, ಹಾಗಾಗಿ ಅವ್ರದ್ದು ಬೇಡ. ಇನ್ನು ಸಂಸಾರ ಯೋಗ್ಯರೇನಿದ್ದಾರೆ, ಸಂಸಾರಕ್ಕೆ ಬರೋರು, ಏನೇ ಆದ್ರೂ ಮುಕ್ತಿ ಆಗಲ್ಲ, ಈ ಕಡೆ ಸಂಸಾರದಲ್ಲೇ ಇರೋರು, ಇಂಥವ್ರ ಬಗ್ಗೆನೂ ಬೇಡವಂತೆ. ಮತ್ ಯಾರು ಮುಕ್ತಿ ಯೋಗ್ಯರು, ಯಾರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾದ ವ್ಯಕ್ತಿಗಳಿರ್ತಾರೋ ಅಂಥವ್ರಿಗೆ ಇವಾಗ ಸಂಸಾರ ಹೋಗೋದು ಯಾವಾಗ ಅಂತ ಪ್ರಶ್ನೆ. ಅವ್ರ ಮುಕ್ತಿ ಯೋಗ್ಯ, ಸಂಸಾರದಿಂದ ಬಿಡುಗಡೆ ಯಾವಾಗ? ಯಾಕೆಂದ್ರೆ ಅವರಿಗೆ ನನ್ಗಿನ್ನೂ ದೇವರ ಮಹಿಮೆ ಅಂತ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಬಹುಶಃ ನಾನು ಯಾವ ಜನ್ಮದಲ್ಲೂ ಈ ದೇವರನ್ನು ತಿಳಿಯಲ್ಲ ಅಂತ ಅವ್ರಿಗಿರತ್ತಲ್ಲ ಈ ತರ ಭಾವನೆ ಅಂತ. ಅದಕ್ಕೆ ಹೇಳ್ತಾರೆ ಇದಕ್ಕೆ ಒಂದೇ ಪರಿಹಾರ, ಹೀಗ್ ಮಾಡಿ ಅಂತ. ಏನು? ಶ್ರವಣಾದಿರೂಪ ಭಗವತ್ ಪ್ರಸಂಗಸ್ಯ. ಮೊದಲು ಶ್ರವಣ ಅಂತ ಕೇಳ್ಬೇಕಂತೆ ಮೊದಲು. ಆದ್ರಿಂದ ಅದು ಬರೀ ಕಲಿಯುಗದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಯುಗದಲ್ಲೂ ಈ ಧರ್ಮ ಇತ್ತೇ ಇದೆ. ಶ್ರವಣ ಮಾಡದಿದ್ರೆ ಮುಂದೆ ಇಲ್ವೇ ಇಲ್ಲ, ಮೊದಲು ಆ ಮೆಟ್ಲು ಹತ್ಲೇಬೇಕು. ಅದರಿಂದ ಈ ಗುರುಕುಲಾಭ್ಯಾಸ, ಪಾಠ ಕೇಳೋದು, ಪ್ರವಚನ ಕೇಳೋದು, ಅಂತೂ ಈ ಸತ್ ಚರಿತ್ರೆ, ಭಗವಂತನ ಚರಿತ್ರೆ, ಗುರುಗಳ ಚರಿತ್ರೆ, ಯಾವುದೇ ಆಗ್ಲಿ ವಿಷಯ, ಒಟ್ಟು ಆಧ್ಯಾತ್ಮ, ಈ ವಿಷಯಗಳನ್ನ ಯಾಕೆ ಕೇಳ್ಬೇಕು ಅಂದ್ರೆ ಕೇಳೋದೇ ಒಂದು ದೊಡ್ಡ ದೇವರ ಸಂಘ ಅಂತ. ನಾವು ಕೇಳೋದ್ರಿಂದ ದೇವರ ವಿಷಯದಲ್ಲಿ ಮುಳುಗಿದ್ರೆ ನಮ್ಮ ಮನಸ್ಸಲ್ಲಿ ಮುಳುಗ್ತು ಅಂತ ಅರ್ಥ. ಸ್ವಲ್ಪ ಮುಳುಗ್ತು ಅಂದ್ರೆ ದೇವರ ಸಂಘ ಪ್ರಾರಂಭ ಆಯ್ತು ಅಂತ ಅರ್ಥ. ಅದನ್ನ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕು ಶ್ರವಣ. ಯಾಕಂದ್ರೆ ನಾವ್ ಅನ್ಕೊಳ್ತೀವಿ ನಾವು ತುಂಬಾ ಕೇಳ್ತೀವಿ ಅಂತ, ವಸ್ತುತಃ ಹಾಗಲ್ಲ. ನಾವ್ ಹೇಳೋದು ಕಡಿಮೆ, ಕೇಳೋದು ಕಡಿಮೆ. ಯಾಕೆ ಅಂದ್ರೆ ರುದ್ರದೇವರ ಸಾಧನೆಗೆ ಹೋಲಿಸಿದಾಗ 75 ವರ್ಷಗಳು ಅಂದ್ರೆ ಕಲ್ಪದ ಲೆಕ್ಕ. ಆ ಬ್ರಹ್ಮದೇವರ ಆಯುಷ್ಯಮಾನದಲ್ಲಿ 75 ವರ್ಷ ಬರೀ ಕೇಳ್ತಾರೆ ಅಂದ್ರೆ ಅದು ಅದ್ಭುತ, ಅದನ್ನ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಇನ್ನೂ ಅನೇಕ ದೇವತೆಗಳ ಉಲ್ಲೇಖನೂ ಇದೆ, ನ್ಯಾಯಸುಧಾ ಪಾಠದಲ್ಲಿ ಮುಂದೆ ಕೇಳ್ತೀವಿ 4ನೇ ಅಧ್ಯಾಯದಲ್ಲಿ. ಅಷ್ಟೆಲ್ಲ ದೇವತೆಗಳ ಸಾಧನೆ ಇದ್ದಾಗ ನಾವು ಶ್ರವಣ ಮಾಡೋದು ತುಂಬಾ ಕಡಿಮೆ. ವಸ್ತುತಃ ನಮ್ಗೆ ಅಷ್ಟೊಂದು ಶ್ರವಣ ಆಗೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಮಾಡಿದ್ರೆ ನಮ್ ಯೋಗ್ಯತೆಗಿಂತ ನಾವು ಮೀರಿ ಸಾಧನೆ ಮಾಡಿದಾಗ ಆಗ್ಬಿಡುತ್ತೆ. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಶ್ರವಣ ಮಾಡ್ಬೇಕಂತೆ. ಶ್ರವಣ, ಆಮೇಲೆ ಮನನ, ಧ್ಯಾನ, ಇದೆಲ್ಲ ಇದ್ದೇ ಇದೆ. ಇದೆಲ್ಲ ಭಗವಂತನ ಸಂಘ ಬಂತು ಅಂತ ಆದ್ರೆ ನಮಗ್ ಸಂಸಾರ ಹೋಗತ್ತೆ ಅಂತ ಹೇಳ್ತಾರೆ. ನಮ್ಗೆ ಅದು ಬೇಕಾಯ್ತು. ಈಗ ಈ ಮುಕ್ತಿ ಯೋಗ್ಯರಾಗಿರ್ತಾರೆ, ಆದ್ರೆ ಅವನು ಸಂಸಾರದಿಂದ ಬಿಡುಗಡೆ ಹೊಂದಬೇಕು, ಆದ್ರೆ ದೇವರ ಸಂಘ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ಕೇಳಲಿಕ್ಕೆ ಶುರು ಮಾಡ್ಬೇಕು ಅಂತ ಅಭಿಪ್ರಾಯ. ಮೊದಲನೇ ಮೆಟ್ಲು ಶ್ರವಣ, ಮನನ, ಧ್ಯಾನ. ಇದನ್ನೆಲ್ಲ ಮಾಡಿದಷ್ಟು ನಿಮಗೆ ಶೋಕ, ಸ್ಪೃಹ ಅಂದ್ರೆ ಅತಿಯಾದ ಆಸೆ, ದುಃಖ, ಇದೇ ಸಂಸಾರ, ಇಂಥ ಸಂಸಾರದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಯಾರ್ಯಾರು ಹೀಗ್ ಮಾಡಿದಾರೋ ಶ್ರವಣ, ಮನನ, ಧ್ಯಾನ, ಅವ್ರಿಗೆಲ್ಲ ಒಳ್ಳೇದಾಗಿದೆ. ಹಾಗಾಗಿ ಅಂತ ಇಷ್ಟನ್ನ ನೀವು ವಿವರಣೆ ಮಾಡ್ತಾರೆ. ಅದ್ರಲ್ಲೂ ಒಂದು ಒಳ್ಳೆ ವಿಷಯ ತಿಳಿಸ್ತಾರೆ. ನಾವ್ ಏನ್ ಮಾಡ್ಬೇಕಾದ್ರೂ ನಮ್ಮ ಅನುಸಂಧಾನ ಇರ್ಬೇಕು ನಮ್ಮಲ್ಲಿ ಅಂತ ಬ್ರಹ್ಮದೇವರು ತಿಳಿಸ್ತಾರೆ. ಈಗ 9ನೇ ಶ್ಲೋಕಕ್ಕೆ ಹೋಗೋಣ. ಯಾವತ್ ಪೃಥಕ್ತ್ವಂ ಇದಮಾತ್ಮನ ಇಂದ್ರಿಯಾರ್ಥಂ ಮಾಯಾಬಲಂ ಭಗವತೋ ಜನ ಈಶ ಪಶ್ಯೇತ್ ತಾವಚ್ಚ ಸಂಸೃತಿರಸೌ ಪ್ರತಿಸಂಕ್ರಮೇತ ವ್ಯರ್ಥಾಪಿ ದುಃಖ ನಿವಹಂ ವಹತಿ ಕ್ರಿಯಾರ್ಥಾಃ
ಈಶಾ ಅಂತ ಮತ್ತೆ ಭಗವಂತನಿಗೆ ಸಂಬೋಧನೆ. ನೀನ್ ಸರ್ವಸಮರ್ಥ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಈ ಜನರಿದಾರಲ್ಲ ಮುಕ್ತಿ ಯೋಗ್ಯರು, ಇವ್ರು ಯಾವತ್ ಮುಕ್ತಿನ ಪಡಿತಾರೆ, ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ. ಅದನ್ನ ಹೇಳಿ ಇಲ್ಲ ಹೇಳದ್ದಲ್ಲ, ಶ್ರವಣಾದಿಗಳನ್ನ ಮಾಡಿದ್ರೆ ಆಗುತ್ತೆ. ಹೌದು, ಈ ಶ್ರವಣ ಮಾಡ್ಬೇಕಾದ್ರೆ ನಮ್ಗೊಂದು ಭಾವನೆ ಇರುತ್ತೆ. ನಾನ್ ಕೇಳ್ತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೀನಿ, ನಾನ್ ನೋಡ್ತೀನಿ, ನಾನ್ ಧ್ಯಾನ ಮಾಡ್ತೀನಿ, ನಾನ್ ಹೇಳ್ತೀನಿ. ಹಾಗಾದ್ರೆ ಏನಾಗೋಯ್ತು, ಈ ಅಹಂಭಾವ ಇದೆಯಲ್ಲ, ಇದು ಹೋಗ್ಬೇಕಂತೆ. ಇದು ಹೋದ್ರನೆ ಇದೆಲ್ಲ ಮಾಡಿದ್ದಕ್ಕೂ ಒಂದು ಅರ್ಥ ಇದೆಯಂತೆ. ತುಂಬಾ ಕಷ್ಟ. ಒಂದ್ಸರಿನಾರ್ ಭಾವನೆ ಬರುತ್ತಲ್ವ, ನಾನ್ ಹೇಳಿದ್ದು, ನಾನ್ ಮಾಡಿದ್ದು ಬಂದೇ ಬರುತ್ತಲ್ಲ. ಅದ್ ಯಾವತ್ ಹೋಗ್ತಾನೋ ಅವತ್ ಸಂಸಾರದಿಂದ ಬಿಡುಗಡೆ ಅಂತ. ಹಾಗಾದ್ರೆ ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕಲ್ಲ. ಅದನ್ನ ಮಾತಾಡಿ ಆಡಿ ಅಭ್ಯಾಸನ ಇಲ್ಲ, ಅದ್ ಮನಸ್ಸಕ್ ಬರ್ಬೇಕಂತೆ ಭಾವ. ಹೊರಗಡೆ ಹೇಳೋ ಅವಶ್ಯಕತೆ ಇಲ್ಲ, ಮನಸ್ಸಕ್ ಬಂದು ಆ ರೀತಿ ಆಚರಣೆ ಮಾಡ್ತಾ ಇದ್ರೆ ಸಾಕು. ಅದು ಪ್ಯೂರ್ ಅಂತ ಅರ್ಥ. ಇಲ್ಲ ಬರೀ ಹೇಳ್ತಾ ಇದ್ರೆ ಬರೀ ಹೇಳ್ತಾನೆ ಇರೋದಾಗುತ್ತೆ. ನನಗಿಲ್ಲ ದೇವರ ಪ್ರೇರಣೆಯನ್ನು ನಾನ್ ಮಾಡ್ತಾ ಇದ್ದೀನಿ. ಅದ್ ಹೇಗೆ ಅಂತಂದ್ರೆ, ಬಾಯಿ ಮಾತುಗಾರು ಹೇಳಿದ್ರೆ ಒಂದ್ ದಿವ್ಸ ಬರುತ್ತೆ ಅಂತ, ಆ ಅರ್ಥದಲ್ಲಿ ಅದನ್ನ ಮಾಡ್ತೀವಿ. ಅದು ಒಂದ್ ರೀತಿ ಒಳ್ಳೇದೆ, ಇಲ್ಲ ಅಂತಿಲ್ಲ. ಆದ್ರೆ ಅದೇ ಅಭ್ಯಾಸ ಆಗ್ಬಿಟ್ಟು ಬರೀ ಹೇಳೋದೇ ಆಗ್ಬಿಡುತ್ತೆ. ಅಂದ್ರೆ ಮನಸ್ಸಿಗೆ ತಂದ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವತ್ ಭಗವತಃ ಆತ್ಮನಃ ಇಂದ್ರಿಯಾರ್ಥಂ ಪೃಥಕ್ತ್ವಂ ಮಾಯಾಬಲಂ ಪಶ್ಯೇತ್ ಅಂತ. ಈ ಮಾತು ಬಹಳ ಮುಖ್ಯ. ಇಂದ್ರಿಯಾರ್ಥಂ ಅಂದ್ರೆ ನಾವು ಪ್ರತಿಯೊಂದು ಇಂದ್ರಿಯಗಳಿಂದ ವಿಷಯವನ್ನ ಅನುಭವಿಸ್ತೀವಿ. ಶಬ್ದ ಕೇಳ್ತೀವಿ, ರೂಪ ನೋಡ್ತೀವಿ, ರಸವನ್ನ ಸ್ವೀಕಾರ ಮಾಡ್ತೀವಿ, ನಾಲ್ಗೆಯಿಂದ ಮುಟ್ತೀವಿ. ಹೀಗೆ ಶಬ್ದ, ರೂಪ, ರಸ, ಗಂಧ, ಮೂಗಿನಿಂದ ಸುಗಂಧವನ್ನ ಆಘ್ರಾಣಿಸ್ತೀವಿ, ದುರ್ಗಂಧನೂ ಬರುತ್ತೆ. ಈ ವಿಷಯ ಪದಾರ್ಥಗಳು ಏನು ನಮ್ಮ ಇಂದ್ರಿಯಗಳಿಂದ ಬರುತ್ತಲ್ಲ, ನಾನ್ ಧ್ಯಾನ ಮಾಡ್ತೀನಿ, ನಾನ್ ನೋಡ್ತೀನಿ, ನಾನ್ ಕೇಳ್ತೀನಿ, ನಾನ್ ಮುಟ್ತೀನಿ, ನಾನು ಮೂಸಿ ನೋಡ್ತೀನಿ, ಹೀಗೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ಪೃಥಕ್ತ್ವಂ ಅಂತ ಹೇಳ್ತಾರೆ. ಅಂದ್ರೆ ವಿಭಾಗ ಮಾಡ್ಕೊಬೇಕಂತ. ಏನ್ ವಿಭಾಗ ಮಾಡ್ಕೊಬೇಕು? ಕೇಳೋದಕ್ಕೂ ನೋಡೋದಕ್ಕೂ ವ್ಯತ್ಯಾಸ ನಮಗ್ ಗೊತ್ತಿರತ್ತಾನೆ. ಅದಲ್ಲೇನ್ ವಿಭಾಗ ಮಾಡ್ಕೊಳ್ಳೋದು ಅಂತಂದ್ರೆ ಅದ್ ಹಾಗಲ್ಲ. ಎಲ್ಲ ಮಾಯಾಬಲಂ, ದೇವರ ಇಚ್ಛೆಯಿಂದ ಇದೆಲ್ಲ ಆಗ್ತಾ ಇದೆ ನನಗೆ. ನಾಹಂಕರ್ತ ಹರಿಕರ್ತ ಅಂತ ಹೇಳ್ತೀವಲ್ಲ, ಆ ಭಾವ ಅಂತ ಅರ್ಥ. ಎಲ್ಲ ಮಾಡಿ ಕೊನೆಗೆ ಹೇಳ್ತೀವಿ ಶ್ಲೋಕ. ಹೊಸದ ಮೊದಲೇ ಹೇಳ್ಕೊಂಡು ಅದನ್ನ ಮಾಡ್ಬೇಕು, ಮೊದಲೇ ಮನಸ್ಸಿಗೆ ಇದ್ಕೊಂಡು ಅದನ್ನ ಬರ್ಬೇಕು ಅನುಸಂಧಾನ. ಎಲ್ಲ ಮಾಡ್ಬಿಟ್ಟು ನಾನ್ ಮಾಡ್ಬಿಟ್ಟೆ, ಆಮೇಲೆ ಕೊನೆಗೆ ನಾಹಂಕರ್ತ ಹರಿಕರ್ತ ಅಂತ. ಅಷ್ಟೊತ್ತು ಪೂಜೆ ಮಾಡಿದ್ದೆಲ್ಲ ನಾನು ಅನ್ನೋ ಅನುಸಂಧಾನದಲ್ಲಿ ಆಗೋಯ್ತು, ಅದು ವ್ಯರ್ಥ ಆಗ್ಬಿಡುತ್ತೆ. ಮೊದಲೇ ಅನುಸಂಧಾನ ಅಂತೂ ಇರ್ಬೇಕು, ಆದಿ ಮಧ್ಯ ಅಂತ್ಯ ಕೃಷ್ಣಾರ್ಪಣ ಅಂದಾಗ. ಇಷ್ಟು ಮಾಯಾಬಲಂ ಪಶ್ಯೇತ್ ಅಂತ ಹೇಳ್ತಾರೆ. ದೇವರ ಇಚ್ಛೆಯಿಂದಲೇ ನನಗಿದೆಲ್ಲ ಆಗಿತ್ತು, ದೇವರ ಅನುಗ್ರಹದಿಂದ ಆಯ್ತು. ನಾನ್ ನೋಡ್ತಾ ಇದ್ದೀನಿ ಅಂದ್ರೆ ಅದು ದೇವರ ಅನುಗ್ರಹ, ನಾನು ಕೇಳ್ತಾ ಇದ್ದೀನಿ ದೇವರ ಅನುಗ್ರಹ, ನಾನು ಮುಟ್ತಾ ಇದ್ದೀನಿ ದೇವರ ಅನುಗ್ರಹ, ಎಲ್ಲ ದೇವರ ಅನುಗ್ರಹದಲ್ಲೇ ಪರ್ಯವಸಾನ. ಅಂದ್ರೆ ಮಗುವನ್ನ ತಾಯಿ ಹೇಗೆ ಪ್ರತಿಯೊಂದು ಹೆಜ್ಜೆಗೂ ನಡೆಸ್ಕೊಂಡು ಪ್ರತಿಯೊಂದು ರೀತಿ ಪೋಷಣೆ ಮಾಡ್ತಾಳಲ್ಲ, ಹಾಗೆ ದೇವರು ಜೀವನದುದ್ದಕ್ಕೂ ನಮ್ಮ ಜೊತೆಗಿರ್ತಾರೆ ಅನ್ನುವ ಒಂದು ದಿವ್ಯ ಚಿಂತನೆ. ಇಂಥ ಇಚ್ಛೆಯಿಂದಲೇ ನಾವು ಮಾಡ್ಲಿಕ್ಕೆ ಸಾಧ್ಯ, ನಾವು ಸ್ವತಂತ್ರರಲ್ಲ ಅನ್ನೋ ಭಾವದಿಂದ ನಾವು ಮುಂದೆ ಹೋದ್ರೆ ಆಗ ಈ ಸಂಸಾರದಿಂದ ಅವನು ಸ್ವಲ್ಪ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಮುಕ್ತಿಯ ದಾರಿಗೆ ಬರ್ತಾ ಇದ್ದಾನೆ ಅಂತ. ಅದಕ್ಕೆ ಹೇಳ್ತಾರೆ, ತಾವದ್ ವ್ಯರ್ಥಾಪಿ ಕ್ರಿಯಾರ್ಥ ದುಃಖ ನಿವಹಂ ವಹತಿ ಸಂಸ್ಕೃತಿ ಪ್ರತಿ ಸಂಕ್ರಮೇತ. ಹಾಗಾಗಿ ವಸ್ತುತಃ ನಾವು ಮಾಡುವಂತಹ ಪ್ರತಿ ಧರ್ಮ ಕಾರ್ಯಕ್ಕೂ ಈ ಭಗವಂತನ ಇಚ್ಛೆಯಿಂದ ನಾನು ಮಾಡ್ತಾ ಇದ್ದೀನಿ, ಅವನ ಅನುಗ್ರಹ ಇರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ವಸ್ತುತಃ ಅವನೇ ಸ್ವತಂತ್ರ, ನನ್ನ ಪೂರ್ಣ ಕೈ ಕಾಲು ಎಲ್ಲ ಅವನೇ ಪ್ರೇರಣೆ ಮಾಡಿಸ್ತಾ ಇದ್ದಾನೆ ಅನ್ನುವ ಒಂದು ಅನುಸಂಧಾನ ಇಲ್ಲ ಅಂದ್ರೆ ನೀವು ಮಾಡೋ ಪ್ರತಿಯೊಂದು ಧರ್ಮ ಕಾರ್ಯಗಳು ನಿಮ್ಮ ದುಃಖ ಪರಂಪರೆಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ ಒಂದೇ ಮಾತಲ್ಲಿ. ಅದರಿಂದ ನಾವು ದುಃಖ ಪಡ್ಕೊಳ್ಳಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದೀವಿ ಅಂತ ಆಗ್ಬಿಡುತ್ತೆ. ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ, ಆದ್ರೆ ಎಲ್ಲ ದೇವ್ರು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಬಂದಾಗ ಏನಾಗುತ್ತೆ, ನಾವು ಸುಖ ಪರಂಪರೆಯನ್ನ ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಸುಖದ ನದಿ, ದುಃಖದ ನದಿ ಆಗ್ಲಿಲ್ಲ, ದುಃಖ ನದಿ ಪ್ರವಾಹ, ಸುಖ ನದಿಯ ಪ್ರವಾಹವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಾಗತ್ತೆ. ಆಗ ಈ ಸಂಸಾರ ಪ್ರತಿ ಸಂಕ್ರಮೇತ, ಅದು ವಾಪಸ್ ಹೋಗುತ್ತೆ ಅಂದ್ರೆ ನಾಶವನ್ನ ಪಡೆಯುತ್ತೆ ಅಂತ. ಹೀಗೆ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಕರ್ತೃತ್ವ ಅನುಭವ ಬಿಡಬೇಕು ಅಂತ ಅರ್ಥ. ಸ್ವತಂತ್ರ ಕರ್ತೃಗಳಲ್ಲ, ದೇವರ ಪ್ರೇರಣೆಯಿಂದ ನಾವು ಈ ಎಲ್ಲ ಶ್ರವಣ ಮನನ ಧ್ಯಾನ ಇದರೆಲ್ಲ ತೊಡಗಿದೀವಿ. ಶಾಶ್ವತ ಸುಖ ಅಂದ್ರೆ ಮೋಕ್ಷನೇ, ಸ್ವರ್ಗ ಸುಖ ಅದು ನಶ್ವರ ಸುಖ, ಅದು ಜಾಸ್ತಿ ದಿವಸ ಬರಲ್ಲ. ಈ ಎಲ್ಲ ಚಿಂತನೆಯನ್ನ ಮಾಡಿಕೊಂಡ್ರೆ ಆಗ ನಾವು ಮಾಡುವಂತಹ ಕರ್ಮಗಳು ಸಾರ್ಥಕ ಆಗತ್ತೆ, ದೇವರಿಗೆ ಪ್ರೀತಿ ಆಗತ್ತೆ, ದೇವರು ನಮಗೆ ಸಂಸಾರದಿಂದ ಮುಕ್ತಿಯನ್ನ ಕೊಡ್ತಾನೆ ಒಂದು ದಿವಸ ಅಂತ. ಇಷ್ಟು ಬ್ರಹ್ಮದೇವರು ಇಲ್ಲಿ ಉಪದೇಶವನ್ನ ಕೊಟ್ಟು, ಈ ಉಪದೇಶವನ್ನ ನೀಡೋ ಭರದಲ್ಲಿ ಒಂದು ಮಾತು, ದಿ ಪೃಥಕ್ತ್ವಂ ಅಂತ ಒಂದು ಅರ್ಥ ಬಂದಿದೆ. ಪೃಥಕ್ತ್ವ ಅನ್ನೋದಕ್ಕೆ ಬೇರೆಯವರು ಬೇರೆ ಅರ್ಥ ಮಾಡಿದ್ದಾರೆ.
ಎಲ್ಲ ಶ್ಲೋಕಕ್ಕೂ ನಾವು ನೋಡ್ತಾನೆ ಇರ್ತೀವಿ ಇದನ್ನ. ಇದು ಸಾಮಾನ್ಯ ಅಂತ ಭಾವಿಸ್ಬಾರ್ದಷ್ಟೇ. ಯಾಕೆಂದ್ರೆ ಮಧ್ವಾಚಾರ್ಯರ ಕೊಡುಗೆನೆ ಅಂತ. ಎಷ್ಟ್ ಸಲ ಹೇಳಿದ್ರು ಅದು ಕಡಿಮೆನೆ. ಪ್ರತಿ ಭಾಗವತದ ಪದ್ಯಕ್ಕೆ ಹೆಚ್ಚಾನೆಚ್ಚು. ಕೆಲವು ಭಾಗವತ ಪದ್ಯಕ್ಕೆ ಸ್ಫುಟಾರ್ಥ ಇರೋದ್ರಿಂದ ಅಲ್ಲಿ ಹೇಳಿರಲ್ಲ, ಸ್ಪಷ್ಟ ಇರತ್ತೆ ಅಂತ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೋ ಬಾರಿ ಒಟ್ಟಿಗೆ ಒಂದಿಷ್ಟು ಶ್ಲೋಕಗಳ ಅರ್ಥ ಅಲ್ಲಿ ಏನ್ ತಿಳಿಬೇಕು, ಆ ಭಾಗ ಎಲ್ಲಿ ಡೌಟ್ ಬರುತ್ತೋ ಅಲ್ಲಿ ಕ್ಲಿಯರ್ ಆಗಿ ಅದನ್ನ ಪರಿಹರಿಸ್ತಾರೆ. ನಮ್ಗೆ ಡೌಟ್ ಬರುತ್ತಾ ಅನ್ನೋದೇ ಗೊತ್ತಾಗಲ್ಲ. ಅದು ವಸ್ತುತಃ ಅಲ್ಲಿದೆ ಪ್ರಶ್ನೆ. ಆ ಪ್ರಶ್ನೆ ಬಂದಿದ್ದಕ್ಕೆ ಉತ್ತರನೂ ತಿಳ್ಕೊಳ್ಬೇಕು. ನಂತರ ಪ್ರಶ್ನೆ ಹೇಗಿದೆಯಾ ಅಂತ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಕ್ ಒಂದಿಷ್ಟು ಟೈಮ್ ಬೇಕಾಗತ್ತೆ, ಆಗಿದೆ. ಆದ್ರೆ ಆ ಪ್ರಶ್ನೆ, ಅದಕ್ಕೇನು ಉತ್ತರ, ಅದನ್ನ ಪ್ರತಿ ಭಾಗದಲ್ಲೂ ಸುಂದರವಾಗಿ ವಿವರಣೆ ಮಾಡಿದಾರೆ ಅವರು. ಇಲ್ಲಿ ಪೃಥಕ್ತ್ವಂ ಅನ್ನೋದಕ್ಕೆ ಒಂದ್ ಶಬ್ದಕ್ಕೆ ಬರೋಣ. ಪೃಥಕ್ತ್ವಂ ಅಂದ್ರೆ ಅರ್ಥ ನಮ್ಗೆ ಇದು ಬೇರೆ ಅದ್ ಬೇರೆ ಅಂತ ಹೇಳಿಕ್ ಬರ್ದೇ ಇರೋದು ಅಂತ ಅರ್ಥ. ಈಗ ಹೇಗೆ ಅಂದ್ರೆ ಈ ಯಮಳರು ಹೇಳ್ತಾರಲ್ಲ, ಅವಳಿ ಜವಳಿ ಮಕ್ಕಳು ಅಂತ, ತುಂಬಾ ಹೋಲಿಕೆ ಆದ್ರೆ ಇದು ಪೃಥಕ್ತ್ವ ಹೇಳಲಿಕ್ ಬರಲ್ಲ. ಹಾಗೆ ಈ ಧ್ಯಾನ ಮತ್ತೆ ಮನನ ಮಾಡೋದು, ಮತ್ತೆ ಶ್ರವಣ ಮಾಡೋದು, ಮಾತಾಡೋದು, ಮಲಗೋದು, ಪ್ರತಿಯೊಂದು ಕ್ರಿಯೆ ಇದೆಯಲ್ಲ, ಮಾಡೋ ಕೆಲಸ, ಇದರೆಲ್ಲ ಪೃಥಕ್ ಭಾವ, ಬೇರೆ ಬೇರೆ ಅಂತ ನಮಗ್ ತಿಳಿಲಿಕ್ ಆಗ್ತಾ ಇಲ್ಲ. ಹಾಗೇನಿಲ್ಲ, ಕೇಳೋದು ನೋಡೋದು ಎಲ್ಲ ಗೊತ್ತಾಗತ್ತಲ್ಲ ಬೇರೆ ಬೇರೆ ಅಂದ್ರೆ. ಅದಕ್ಕೆ ಹೇಳಿದ್ದು ಧ್ಯಾಯೇ ಮಂಸೆ ಅಂತ ಒಂದು ಶ್ಲೋಕ ಇದೆ. ಇಲ್ಲಿ ಮಂಸ್ಯೆ ಅಂತ ಆಗ್ಬೇಕದು, ಇಲ್ಲಿ ಒಂದ್ ಕಡೆ ತಪ್ಪಿದೆ. ಧ್ಯಾಯೇ ಮಂಸ್ಯೆ ತಥಾ ಪಶ್ಯೆ ಶೃಣೋಮೀತಿ ವಿಭಕ್ತತ ಜೀವಸ್ಯತು ಹರೇರಿಚ್ಛಾ ಬಲಾತ್ ಇಂದ್ರಿಯ ಭುಕ್ತಯ ಅಂತ ಒಂದು ಶ್ಲೋಕ. ಧ್ಯಾಯೇ ಅಂದ್ರೆ ಧ್ಯಾನ ಮಾಡ್ತೀನಿ, ಮಂಸ್ಯೆ ಅಂದ್ರೆ ಮನನ ಮಾಡ್ತೀನಿ, ಪಶ್ಯೆ ಅಂದ್ರೆ ನೋಡ್ತೀನಿ, ಶೃಣೋಮಿ ಅಂದ್ರೆ ಕೇಳ್ತೀನಿ. ಈ ರೀತಿ ಏನು ವಿಭಕ್ತತ, ಈ ಒಂದು ವಿಭಾಗ ಏನಿದೆ ಇದು ಜೀವರಿಗೆ ಹೇಗ್ ಬಂತು? ಹರೇಹೆ ಇಚ್ಛಾ ಬಲಾತ್, ದೇವರ ಇಚ್ಛೆಯಿಂದ ಇದೆಲ್ಲ ಆಗ್ತಾ ಇದೆ. ಅದನ್ನ ಇಂದ್ರಿಯ ಭುಕ್ತಯ, ಇಂದ್ರಿಯ ಅನುಭವಿಸುವಂತಹ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಏನೇನಿದೆ ಆ ಎಲ್ಲ ಇಂದ್ರಿಯಗಳ ಕೆಲಸ ಏನಿದೆ ನಡೀತಾ ಇದೆ, ಪರಸ್ಪರವಾಗಿ ಯಾವ ಯಾವ ಇಂದ್ರಿಯಗಳು ಸಹಕಾರದಿಂದ ನಮಗೆ ಜ್ಞಾನ ತಂದು ಕೊಡ್ತಾ ಇದೆ, ಇದೆಲ್ಲ ಭಗವಂತನ ಇಚ್ಛಾಬಲದಿಂದ. ಹಾಗಾಗಿ ಇಲ್ಲಿ ಭೇದ ಪೃಥಕ್ತ್ವ ಅಂದ್ರೆ ಕೆಲವ್ರು ಏನ್ ಅರ್ಥ ಮಾಡ್ಕೊಂಡ್ರು, ಅನಿರ್ವಾಚ್ಯ ಅಂತ ಅರ್ಥ ಮಾಡಿದ್ರಂತೆ. ಅನಿರ್ವಾಚ್ಯ ಅಂದ್ರೆ ಇದನ್ನೆಲ್ಲ ಬಿಡಿ ಬಿಡಿಯಾಗಿ ತಿಳ್ಕೊಳ್ಲಿಕ್ ಸಾಧ್ಯ ಇಲ್ಲ. ಈಗ ದೇವ್ರ ಬಗ್ಗೆ ವರ್ಣನೆ ಮಾಡಿ ಅನಿರ್ವಾಚ್ಯ ಹೇಳಲಿಕ್ ಆಗಲ್ಲ ಅಷ್ಟೇ. ಇನ್ನು ಪ್ರಪಂಚದ ಬಗ್ಗೆ ಮಾತಾಡಿ ಅನಿರ್ವಾಚ್ಯ, ಗೊತ್ತಿಲ್ಲ, ಹೇಳಲಿಕ್ ಸಾಧ್ಯನೇ ಇಲ್ಲ. ಈ ಕಡೆ ಸತ್ಯನೂ ಅಲ್ಲ, ಈ ಕಡೆ ಅಸತ್ಯನೂ ಅಲ್ಲ, ಸತ್ತು ಅಸತ್ ಅದೂ ಅಲ್ಲ, ಮತ್ತೇನು ಸದಸದ್ ವಿಲಕ್ಷಣ. ಇನ್ನು ಸುಧಾ ಪಾಠದಲ್ಲೂ ಕೇಳಿದ್ವಿ. ಈಗ ಒಂದ್ ವಸ್ತುನ್ ಮುಂದೆ ತೋರಿಸಿದ್ರೆ, ಒಬ್ಬನ ಕಣ್ಮುಂದೆ ಇದು ಮೊಬೈಲ್ ತೋರಿಸಿದ್ರೆ ಯಾರಿಗಾರು ನೋಡಿ, ಇದು ಸತ್ಯನಾ ಮೊಬೈಲು? ಹೌದು. ಅಸತ್ಯನ? ಇಲ್ಲ ಇಲ್ಲ, ಯಾಕೆ ಕಣ್ಮುಂದೆ ಕಾಣ್ತಾ ಇದೆ. ಸದಸತ್ ಎರಡೂನಾ? ಸತ್ಯ ಅಸತ್ಯ? ಇಲ್ಲ ಇಲ್ಲ, ಸತ್ಯನೇ, ಗೊತ್ತಿದೆಯಲ್ಲ. ಆದ್ರೆ ಕೆಲವು ವಾದಿಗಳು ಹೀಗೆ ಹೇಳಲ್ಲ, ಮೊಬೈಲ್ ಕಣ್ಣು ಕಾಣುತ್ತಲ್ಲ ಇದು ಸತ್ಯನಾ? ಅಲ್ಲ. ಯಾಕೆಂದ್ರೆ ಇದು ಸತ್ಯವಾದ ವಸ್ತು ಆಗಿದ್ರೆ ಇದು ಯಾವತ್ತೂ ಹಾಗೆ ಇರಬೇಕು. ಮೊಬೈಲ್ ನಾಶ ಇಲ್ವಾ? ಒಂದ್ ದಿವಸ ಹಾಳಾಗ್ಬಿಡತ್ತಲ್ಲ, ಮುಗೀತ್ ಅದ್ರ ಕಥೆ. ಈಗ ದೇಹ ತೋರಿಸಿ, ಒಬ್ಬನ ದೇಹ ಇದು ಸತ್ಯನಾ? ಸತ್ಯ ಅಲ್ಲ. ಯಾಕೆ? ಇವನ್ ದೇಹ ಒಂದಿಷ್ಟು ವರ್ಷ ಇರುತ್ತೆ, ಆಮೇಲೆ ಇದನ್ನ ಸತ್ಯ. ಅಸತ್ಯನಾ? ಅಸತ್ಯ ಅಂತಾನು ಹೇಳಿಕ್ ಬರಲ್ಲ. ಯಾಕೆ? ಅಸತ್ಯ ಆಗಿದೆ, ಕಣ್ಮುಂದೆ ಕಾಣಿಸ್ತಾ ಇದೆಯಲ್ಲ. ಈಗ ಮೊಲದ ಕೊಂಬೆ ಕಾಣಿಸತ್ತ? ಕಾಣಿಸಲ್ಲ. ಯಾಕೆ? ಅಸತ್ಯ. ಅಸತ್ಯ ಅಂದ್ರೆ ಅದು ಕಣ್ಣು ಕಾಣ್ಬಾರ್ದು, ಅದು ಕಾಣ್ತಾ ಇದೆ. ಸತ್ಯ ಅಂತ ಹೇಳಲಿಕ್ ಬರಲ್ಲ. ಯಾಕೆ? ಸತ್ಯ ಅಂದ್ರೆ ಅದು ಯಾವಾಗ್ಲೂ ಇರ್ಬೇಕು, ದೇವ್ರ ತರ. ಸತ್ಯ ಅಲ್ಲ, ದೇಹ ಹೋಗುತ್ತೆ. ಸತ್ಯನೂ ಅಲ್ಲ, ಅಸತ್ಯನೂ ಅಲ್ಲ. ಅದಕ್ಕೆ ಹೇಳಿದ್ದು ಸದಸತ್ ವಿಲಕ್ಷಣ. ಈ ಕಡೆ ಸತ್ಯನೂ ಅಲ್ಲ, ಈ ಕಡೆ ಅಸತ್ಯವೂ ಅಲ್ಲದ ಒಂದು ವಸ್ತು ಅಂತ ಹೇಳಿ ಇದನ್ನ ಅನಿರ್ವಚನೀಯ, ಅನಿರ್ವಾಚ್ಯ ಅನ್ನೋ ಶಬ್ದನ ಕರೀತಾರೆ. ಇದ್ರ ಬಗ್ಗೆ ಈ ಭಾಗವತ ಪದ್ಯದಲ್ಲಿ ಹೇಳಿಲ್ಲ. ಅದೇ ಕೆಲವರು ಇದ್ರ ಬಗ್ಗೆ ಭಾಗವತ ಪದ್ಯದಲ್ಲಿ ಹೇಳಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದರಲ್ಲಿ ಕೆಲವು ವಿಷಯಗಳನ್ನ ಇಲ್ಲಿ ಖಂಡನೆ ಮಾಡ್ತಾ ಹೋಗ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದೀವಿ. ಪಾಠವನ್ನ ಸ್ಮತ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡಿ ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳು, ನಮಸ್ಕಾರಗಳು.